ನಮಸ್ಕಾರ ವೀಕ್ಷಕರೇ, ಮ್ಯಾರೇಜ್ ಟ್ಯಾಕ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮದುವೆ ಅಂದ್ರೇನೆ ಅದೊಂದು ರೀತಿಯಾದಂತಹ ಜೀವನದ ಅತ್ಯಂತ ಮುಖ್ಯ ಸಮಾರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ಬಹಳ ಆಡಂಬರದಿಂದ ನಮ್ಮ ಮಕ್ಕಳ ಮದುವೆ ಮಾಡಬೇಕು ಅಂತ ತಂದೆ ತಾಯಿಗಳು ಅನ್ಕೊಳ್ಳೋದು ಸರ್ವೇ ಸಾಮಾನ್ಯ. ಆದ್ರೆ ಅಂತಹ ಆಡಂಬರದ ಅದ್ಧೂರಿ ಮದುವೆಗೆ ಈಗ ಬ್ರೇಕ್ ಬೀಳಿದೆ. ಸರ್ಕಾರದಿಂದ ಇಂತಹ ಒಂದು ವಿಷಯ ಪ್ರಸ್ತಾಪವಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಇದು ಜಾರಿಗೆ ಬರುವಂತಹ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮ್ಯಾರೇಜ್ ಟ್ಯಾಕ್ಸ್ ಅನ್ನ ಈಗ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಅತ್ಯಂತ ಆಡಂಬರದ ಮದುವೆ ಏನಾದ್ರೂ ಮಾಡ್ತಾ ಇದ್ರೆ ಇಂತಿಷ್ಟೇ ಜನರನ್ನ ಹೊರತುಪಡಿಸಿ ಹೆಚ್ಚಿನ ಸಂಖ್ಯೆಯನ್ನ ನೀವೇನಾದ್ರೂ ನಿಮ್ಮ ಅತಿಥಿಗಳನ್ನ ಆಹ್ವಾನಿಸಿದ್ರೆ ಅದಕ್ಕೂ ಕೂಡ ಟ್ಯಾಕ್ಸ್ ಬೀಳುತ್ತೆ. ಹಾಗಾದ್ರೆ ಸರ್ಕಾರದ ಆಲೋಚನೆ ಏನು, ಇದಕ್ಕೆ ಉಳಿದಂತಹ ಯಾವ ರೀತಿಯಾದಂತಹ ಪ್ರತಿಕ್ರಿಯೆಗಳು ವ್ಯಕ್ತ ಆಗುತ್ತೆ, ಈ ಎಲ್ಲದರ ಬಗ್ಗೆ ನಾವು ಚರ್ಚೆಯನ್ನ ನಡೆಸ್ತೀವಿ. ಮತ್ತೊಮ್ಮೆ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಈಗಾಗಲೇ ಹೇಳಿದ ಹಾಗೆ ಆಡಂಬರದ ಮದುವೆಗೆ ಸರ್ಕಾರ ಬ್ರೇಕ್ ಹಾಕೋದಕ್ಕೆ ರೆಡಿಯಾಗಿದೆ. ಯಾವ ರೀತಿ ನೋಡೋಣ ಬನ್ನಿ. ನೀವು ಅದ್ಧೂರಿ ಮದುವೆ ಆಗಬೇಕು ಅನ್ಕೊಂಡಿದ್ದೀರಾ? ಹಾಗಾದ್ರೆ ತೆರಿಗೆ ಕಟ್ಟೋದಕ್ಕೆ ಮುಂದಾಗಿ. ಯಾಕಂದ್ರೆ ನಗರ ಪ್ರದೇಶದಲ್ಲಿ ನಡೆಯುವ ಮದುವೆ ಸಮಾರಂಭಗಳ ಮೇಲೆ ಇನ್ಮುಂದೆ ಕಾನೂನು ಇಲಾಖೆ ಕಣ್ಣಿಡುತ್ತೆ. ದುಂದು ವೆಚ್ಚಕ್ಕೆ ಕಡಿವಾಣ ಹಾಕೋದಕ್ಕಾಗಿ ಕಾನೂನೊಂದನ್ನ ಜಾರಿಗೆ ತರಲು ಸರ್ಕಾರ ಚಿಂತನೆ ನಡೆಸಿದೆ. ಸರಳ ಮದುವೆಗಳು, ಸಾಮೂಹಿಕ ಮದುವೆಗಳು, ಅಂತರ್ಜಾತಿ ಮದುವೆಗಳು, ಇದನ್ನು ನಾವು ಹೆಚ್ಚು ಯಾಕೆ ಮಾಡಬಾರ್ದು? ಇದು ನನ್ನ ಚಿಂತನೆ ಅಷ್ಟೇ. ಅದಕ್ಕೆ ನಾನೇನು ಮಾಡಿದ್ದೀನಿ, ನಾನು ಒಂದು ಆ ಕಾನೂನನ್ನು ಬಲಪಡಿಸಿ ದುಬಾರಿ ಇದೆ ಅಂದರೆ ನಾವೇನು ದುಬಾರಿ ಅಂತಂದರೆ ಮದುವೆ ಮಾಡೋದೇನು ಬೇಡ ಅಂತ ಹೇಳೋಕ್ಕಾಗಲ್ಲ. ಬಟ್ ಎಷ್ಟು ಖರ್ಚು ಮಾಡ್ತಾರೆ ಅದರ ಮೇಲೆ ನಾವು ಯಾಕೆ ಟ್ಯಾಕ್ಸ್ ಹಾಕಬಾರ್ದು? ಯೋಜನೆ ಪ್ರಕಾರ ಬೆಂಗಳೂರು ಸೇರಿದಂತೆ ಇತರೆ ನಗರ ಪ್ರದೇಶಗಳಲ್ಲಿ 1000ಕ್ಕಿಂತ ಹೆಚ್ಚು ಆಹ್ವಾನಿತರಿದ್ರೆ ವೆಚ್ಚದ ಮಿತಿ 5 ಲಕ್ಷ ರೂಪಾಯಿಗಿಂತ ಮೀರಿದ್ರೆ ಅದಕ್ಕೆ ತೆರಿಗೆ ವಿಧಿಸಲಾಗುತ್ತೆ. ಹೀಗೆ ತೆರಿಗೆಯಿಂದ ಸಂಗ್ರಹವಾದ ಹಣವನ್ನ ಮಾಂಗಲ್ಯ ನಿಧಿಯಾಗಿ ಸ್ಥಾಪಿಸಿ ಅದನ್ನ ಬಡವರ ವಿವಾಹಕ್ಕೆ ಸಹಾಯಧನವಾಗಿ ನೀಡುವ ಯೋಚನೆ ಸರ್ಕಾರದ್ದು. ಸದ್ಯಕ್ಕೆ ಇದು ಕಾನೂನು ಸಚಿವರ ಆಲೋಚನೆಯಾಗಿದ್ದು ಮುಂದಿನ ದಿನಗಳಲ್ಲಿ ಇದನ್ನ ವಿಸ್ತೃತವಾಗಿ ಚರ್ಚಿಸಿ ಕಾನೂನು ರೂಪಕ್ಕಿಳಿಸುವ ಯೋಜನೆ ಸಿದ್ಧಗೊಳ್ಳುತ್ತಿದೆ. ನಾವು ಅದನ್ನು ಮದುವೆಗಳನ್ನ ಅಸೆಸ್ಮೆಂಟ್ ಮಾಡಿ ಎಷ್ಟು ಜನ ಇದ್ದರು ಏನು ಅಂತಕ್ಕಂಥದ್ದನ್ನು ನೋಡಿ ಅದನ್ನು ಟ್ಯಾಕ್ಸ್ ಹಾಕಿ ಅದಕ್ಕೆ ಒಂದು ಮ್ಯಾರೇಜ್ ಫಂಡನ್ನಂತ ಕ್ರಿಯೇಟ್ ಮಾಡಿ ಅಲ್ಲಿ ಅದ್ರ ಬರ್ತಕ್ಕಂಥ ಮದುವೆಗೆ ಸಾಮೂಹಿಕ ಮದುವೆಗಳು ಯಾರು ಆಗ್ತಾರೆ, ಸುಲಭವಾದ ಮದುವೆಗಳು ಯಾರು ಆಗ್ತಾರೋ ಅವ್ರಿಗೆ ಬೇಕಾದ್ರೆ ನಾವು ಹಣವನ್ನು ಪ್ರೋತ್ಸಾಹ ಮಾಡೋಣ. ಇದು ಸಾರ್ವಜನಿಕ. ಐ ಆಮ್ ಪುಟ್ಟಿಂಗ್ ದಿಸ್ ಐಡಿಯಾ ಇಂಟು ಎ ಪಬ್ಲಿಕ್ ಡೊಮೈನ್. ಅದ್ಧೂರಿ ವಿವಾಹ ಕಾರ್ಯಕ್ರಮಗಳಿಗೆ ಕಡಿವಾಣ ಹಾಕುವ ಬಗ್ಗೆ ಈ ಹಿಂದೆಯೂ ಚರ್ಚೆ ನಡೆದಿದ್ದು ಕಾನೂನು ಸಚಿವರ ಈ ಯೋಜನೆಯ ರೂಪುರೇಷೆಗಳು ಇನ್ನಷ್ಟೇ ಸಿದ್ಧಗೊಳ್ಳಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ರಾಮರಾವ್ ಜೊತೆ ಕಿರಣ್ ಹನಿಯಡ್ಕ, ಪೊಲಿಟಿಕಲ್ ಬ್ಯೂರೋ, ಸುವರ್ಣ ನ್ಯೂಸ್. ಇನ್ನು ಮೇಲೆ ಆಡಂಬರದ ಮದುವೆ ಆಗಬೇಕು ಅಂದ್ರೆ ಖಂಡಿತ ಒಂದು ಸಲ ಯೋಚಿಸಬೇಕಾಗುತ್ತೆ. ಸೊ ಈ ವಿಷಯವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಮಾಜಿ ಸ್ಪೀಕರ್ಗಳಾದಂತಹ KR ರಮೇಶ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ನಿಮ್ಮ ಕಲ್ಪನೆಯಲ್ಲಿ ಮೂಡಿ ಬಂದಂತಹ ಒಂದು ಕಾನ್ಸೆಪ್ಟ್ ಇದು, ಅಂದ್ರೆ ಮದುವೆ ಅದ್ಧೂರಿ ಮದುವೆಗಳಿಗೆ ಕಡಿವಾಣ ಬೀಳಬೇಕು ಅಂತ. ಸೊ ಇವಾಗ TB ಜಯಚಂದ್ರ ಅವರು ಅದೇ ಹೇಳ್ತಿದ್ದಾರೆ, ಕಡಿವಾಣ ಬೀಳಬೇಕು, ಜೊತೆಗೆ ಟ್ಯಾಕ್ಸ್ ಕಟ್ಟಬೇಕು ಅಂತ. ನಿಮ್ಮ ಮೊದಲ ಪ್ರತಿಕ್ರಿಯೆ ಏನಿದಕ್ಕೆ? ನಾ ಹೇಳಿದ್ದೆ ಒಂದು, ಅವ್ರು ಮಾಡ್ತಾ ಇರೋದು ನಾ ಹೇಳಿರೋದು ಇದಲ್ಲ. ಸೊ ನಿಮ್ಮ ಕಲ್ಪನೆ ಏನಿತ್ತು? ಮದುವೆ ಅನ್ನೋದು ಸ್ವಂತ ವಿಚಾರ, ಖಾಸಗಿ ವಿಚಾರ. ಇದನ್ನು ಭಾಳ ತೀರಾ ಆತ್ಮೀಯ ವಲಯ ಅಂತಂದರೆ ಒಂದು 300ರಿಂದ 350 ಜನ 1000 ಜನ ಸೇರಿದ್ರು. ಆಮೇಲೆ ಯಾವುದೇ ರೀತಿಯ ಅಕ್ರಮ ಹಣ ನೀವು ಏನು ಗಳಿಸಿರ್ತೀರಿ ಎಲ್ಲ ಕಾನೂನುಗಳನ್ನು ಮೀರಿ ತೆರಿಗೆ ವಂಚನೆ ಮಾಡಿ ಸಮಾಜ ದ್ರೋಹದ ಕೆಲಸ ಮಾಡಿ ಆ ಅಶ್ಲೀಲ ಸಂಪತ್ತನ್ನು ಪ್ರದರ್ಶನ ಮಾಡ್ತಕ್ಕಂಥ ಕೇಂದ್ರ ಬಿಂದು ಆಗಬಾರ್ದು ಮದುವೆ. ಬಡವರಿಗೆ, ಯಾರು ಈ ದೇಶದಲ್ಲಿ ಕಾನೂನನ್ನು ಗೌರವಿಸಿ ಬದುಕ್ತಾರೆ ಅಂಥವ್ರಿಗೆ ಅಪಮಾನ ಮಾಡ್ತಕ್ಕಂಥದ್ದಾಗಬಾರ್ದು. ಶಿಕ್ಷೆ ಅವ್ರಿಗೆ ಆಗಬೇಕು, ಟ್ಯಾಕ್ಸ್ ಹಾಕೋದಲ್ಲ ಇದಕ್ಕೆ ಪರಿಹಾರ. ಇದು ಸಂಪೂರ್ಣ ವೈಯಕ್ತಿಕ ವ್ಯವಹಾರವಾಗೇ ಮುಗಿಬೇಕು. ಸಾರ್ವಜನಿಕ ಹಣ, ಸಾರ್ವಜನಿಕ ಸಮಯ, ಸಾರ್ವಜನಿಕ ಸ್ಥಳ ಯಾವುದು ಕೂಡ ಇದಕ್ಕೆ ಉಪಯೋಗ ಆಗಬಾರ್ದು. ಇದೇನು ಪಬ್ಲಿಕ್ ಮೀಟಿಂಗಾ? ಯಾಕಾಗಬೇಕು ಹೀಗೆ? ಯಾರು ಲೆಕ್ಕ ಇಡ್ತಾ ಇದ್ದಾರೆ ಇವತ್ತು? ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದೆಯಾ ಈ ದೇಶದಲ್ಲಿ? ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಇದೆಯಾ? ಗೆಸ್ಟ್ ಕಂಟ್ರೋಲ್ ಆ್ಯಕ್ಟ್ ಇದೆಯಾ?
ಮಾಡೋರ್ಗೂ ಮಾನ ಮರ್ಯಾದೆ ಇಲ್ಲ, ಹೋಗಿ ಬರೋರ್ಗೂ ಮಾನ ಮರ್ಯಾದೆ ಇಲ್ಲ. ಅಲ್ಲ ಸರ್, ಅವ್ರ ದುಡ್ಡು ಎಲ್ಲರೂ ಯಾರ್ ಅಕ್ರಮದಿಂದಾನೇ ದುಡ್ಡು? ಎಲ್ಲರೂ ಅಕ್ರಮದಿಂದಾನೇ ದುಡ್ಡು? ಸಂಪಾದಿಸಿದ್ದಾರೆ ಅಂತಲ್ಲ, ಅವರು ದುಡ್ದಿದ್ದನ್ನ ಅವ್ರ ಗೊತ್ತಾಗದ ಮಕ್ಕಳಿಗೆ ಹೆಂಗೆ? ಖರ್ಚು ಮಾಡ್ತಾರೆ. ಅವ್ರ ಗೊತ್ತಾಗದ ಹೆಂಗೆ? ಹಾ, ನ್ಯಾಯವಾಗಿ ಸಂಪಾದನೆ ಮಾಡಿದ್ದೀರಾ, ಲೂಟಿ ಹೊಡೆದು ಸಂಪಾದನೆ ಮಾಡಿದ್ದೀರಾ ಅಂತ ಗೊತ್ತಾಗದ ಹೆಂಗೆ? ನೀವೊಂದು ರಾಜಕಾರಣಿ ಆಗಿರ್ತೀರಾ, ನೀವು ಚುನಾಯಿಸಿ ಬಂದಾಗ ನಿಮಗೆ ಕಾಲಿಗೆ ಒಂದು ಜೊತೆ ನೆಟ್ಟಿಗೆ ಚಪ್ಪಲಿ ಇರಲಿಲ್ಲ, ಇವತ್ತು ಪ್ಯಾಲೇಸಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡ್ತೀರಾ. ನೀವೊಂದು ಸಬ್ ಇನ್ಸ್ಪೆಕ್ಟರ್ ಆಗಿರ್ತೀರಾ, ನಿಮ್ಮ ಮದುವೆಗೆ ಭವ್ಯವಾದಂಥ ಇದು ಹೋಮ್ ಮಿನಿಸ್ಟರ್ ಆದಾಗ ಎಲ್ಲರೂ ಬಂದು ಅಲ್ಲಿ ನಾಚಿಕೆ ಬಿಟ್ಟು ನಿಂತ್ಕೊಳ್ಳೋದು. ಇದೆಲ್ಲ ನ್ಯಾಯವಾಗಿ ಸಂಪಾದನೆ ಮಾಡೋದು ದುಡ್ಡ? ಕ್ಯಾನ್ಸರ್ ಬಂದು ಸಾಯ್ತಾ ಇರೋನಿಗೆ ಔಷಧಿ ಕೊಡೋಕ್ಕೆ ಹಾಸ್ಪಿಟಲ್ ಶಕ್ತಿ ಇಲ್ಲ, ಜಾಗ ಇಲ್ಲ ನಮಗೆ. ಬಡವ್ರ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡೋದಕ್ಕೆ ಒಂದು ಶಾಲೆ ಇಲ್ಲ, ನಡೆಸ್ಕೊಳ್ಳೋ ಯೋಗ್ಯತೆ ಇಲ್ಲ. ಎಲ್ಲ ಬಡವ್ರನ್ನೆಲ್ಲ ಕಂಪೆಲ್ ಆಗಿ ನಾವು ಇದಕ್ಕೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ಕಳಿಸ್ತಾ ಇದ್ದೀವಿ. ನೂರಾರು ವೆಹಿಕಲ್ಸು ಟ್ರಾಫಿಕ್ ಜಾಮ್ ಆಗಿ ಅಲ್ಲಿ ಬಂದು ನಿಂತ್ಕೊಂಡು ರಾಜ್ಯದಲ್ಲಿರೋ ಎಲ್ಲ ದೊಡ್ಡ ಮನುಷ್ಯರು ಹಲ್ಕಿರಿಯೋದಲ್ಲಿ ಹೋಗಿ ನಿಂತ್ಕೊಂಡು ಆ ವೀಡಿಯೋಗೆ ಯಾಕೆ ಬೇಕು? ಅದಿಲ್ಲದೆ ಹೋದರೆ ಆ ಗಂಡು ಹೆಣ್ಣು ಸಂಸಾರ ಮಾಡೋದಿಲ್ವಾ? ಬಡವರು ಎಷ್ಟೋ ಜನ ಇವೆಲ್ಲ ಇಲ್ಲದೆ ಮಾಡ್ಕೊಳ್ತಾರೆ, ಅವ್ರ ಮಕ್ಕಳು ಆಗ್ತಾ ಇಲ್ವಾ? ಬದುಕಿಲ್ವಾ ಅವರು? ಇದನ್ನು ನಾನು 2004ನೇ ಇಸ್ವಿಯಲ್ಲಿ ಅಸೆಂಬ್ಲಿಯಲ್ಲಿ ಪ್ರಸ್ತಾಪ ಮಾಡಿದ್ದೇನೆ, ಪ್ರೈವೇಟ್ ಬಿಲ್ ಮೂವ್ ಮಾಡಿದ್ದೇನೆ. ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಅಧ್ಯಕ್ಷನಾಗಿ ಪ್ರಣಾಳಿಕೆ ರೂಪಿಸುವಾಗ ಸ್ಪಷ್ಟವಾಗಿ ಹೇಳಿದ್ದೇನೆ. AICC ಸೆಷನ್ನಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿಯವರು ಹೇಳಿದ್ದಾರೆ, ಇದನ್ನೆಲ್ಲ ಮಾಡಬೇಡಿ ಅಂತ ಹೇಳಿದ್ದಾರೆ. ಇವರು ಅದನ್ನು ವಿಕೃತಗೊಳಿಸಕ್ಕೆ ಹೊರಟಿದ್ದಾರೆ. ಏನು ಟ್ಯಾಕ್ಸ್ ಹಾಕೋದು? ಟ್ಯಾಕ್ಸ್ ಕಟ್ತೀನಿ, ಟ್ಯಾಕ್ಸ್ ಕಟ್ಬಿಟ್ಟು ಹಾಗಾದರೆ ಮಾಡ್ಕೋಬೋದಾ? ಅಲ್ಲಿಗೆ ಮತ್ತೆ ದುಡ್ಡಿರೋರು ಮಾಡಬೇಕು ಅಂತ. ಈ ಥರ ಆಗೋಕ್ಕೆ ಅವಕಾಶ ಇಲ್ಲ ಅಂತ ನಾನು ಹೇಳೋದು. ರಿಜಿಸ್ಟ್ರೇಷನ್ ಕಂಪಲ್ಸರಿ ಮಾಡ್ಕೊಳ್ಳಿ, ನಿಮ್ಮ ಧರ್ಮದ ಪ್ರಕಾರ, ನಿಮ್ಮ ಕುಲದ ಪದ್ಧತಿ ಪ್ರಕಾರ ಅವೆಲ್ಲ ಮಾಡ್ಕೊಳ್ಳಿ, ನಮ್ಮದೇನು ಆಕ್ಷೇಪಣೆ ಇಲ್ಲ. ಇದಕ್ಕೆ ನಗರ ಪಟ್ಟಣ ಅಂತ ಏನಿಲ್ಲ, ಶೋ ಮಾಡೋಕ್ಕೆ ಚಾನ್ಸ್ ಇಲ್ಲ. ಓಕೆ, ನಾನು ನಿಮ್ಮ ಜೊತೆ ಮತ್ತಷ್ಟು ಮಾತನಾಡ್ತೀನಿ. ಆದರೆ ಈ ವಿಷಯಕ್ಕೆ ಬರೋದಾದ್ರೆ ತುಂಬಾ ಆಡಂಬರದ ಅದ್ಧೂರಿ ಮದುವೆಗಳಾಗೋದೇ ಆಲ್ಮೋಸ್ಟ್ ನೀವು ಹೇಳ್ತಾ ಇದ್ದ ಹಾಗೆ ದೊಡ್ಡ ದೊಡ್ಡ ಪ್ಯಾಲೇಸ್ ಗ್ರೌಂಡಲ್ಲಾಗಲಿ ಅಥವಾ ದೊಡ್ಡ ದೊಡ್ಡ ಜಾಗದಲ್ಲಾಗಲಿ ರಾಜಕಾರಣಿಗಳದ್ದೇ ಹೆಚ್ಚಿನ ಸಂಖ್ಯೆ ಇರುತ್ತೆ. ಅವ್ರ ಜೊತೆಗೆ ಇವರು ಇದ್ದಾರಲ್ಲಮ್ಮ, ವ್ಯಾಪಾರಸ್ಥರಿದ್ದಾರೆ, ಕಾಂಟ್ರಾಕ್ಟರ್ಗಳಿದ್ದಾರೆ, ಸರ್ಕಾರದಲ್ಲಿ ಸೇವೆಯಲ್ಲಿರೋರು ಅಲ್ಲ, ರಾಜಕಾರಣಿಗಳು ಇದ್ದಾರೆ ಅದರಲ್ಲಿ. ನಮ್ದೇ ಮೇಜರ್ ಶೇರು. ಎಸ್, ನಾನು ನಿಮ್ಮ ಯಾರನ್ನ ಇಲ್ಲ ಅಂತ ಹೇಳಿದ್ನ? ಎಸ್, ನಾನು ಮಾತಾಡ್ತೀನಿ. ಸೊ ವೀಕ್ಷಕರೇ, ಈಗ ಬಂದಿರುವಂತಹ ಒಂದು ಪ್ರಶ್ನೆ ಅಂದ್ರೆ, ರಾಜಕಾರಣಿಗಳೇ ಬಹಳ ಆಡಂಬರದ ವೈಭವದ ಮದುವೆಗಳನ್ನ ಮಾಡ್ತಾರೆ, ಹಾಗಾದ್ರೆ ಸಾಮಾನ್ಯ ಜನರಿಗೆ ಆಸೆ ಇರೋದಿಲ್ವಾ ಅಂತ. ಹಾಗಾದ್ರೆ ರಾಜಕಾರಣಿಗಳು ಯಾರೆಲ್ಲ ತಮ್ಮ ಮಕ್ಕಳ ಮದುವೆ ಮಾಡಿದ್ರು, ಯಾವ ರೀತಿ ಇತ್ತು ಆ ವೈಭವ ನೋಡ್ಕೊಂಡ್ ಬನ್ನಿ. ಸೊ ದೃಶ್ಯದಲ್ಲೇ ನೀವು ನೋಡಬಹುದು, ಬಹಳ ವೈಭವದಿಂದ ಮದುವೆಗಳನ್ನ ನಡೆಸಲಾಗುತ್ತೆ. ನಾವು ಈ ರೀತಿಯಾದಂತಹ ವೈಭವದ ಮದುವೆಗಳು ನಗರ ಪ್ರದೇಶದಲ್ಲಿ ನೋಡೋದಾದ್ರೆ ಅಲ್ಲಿ ರಾಜಕಾರಣಿಗಳ ಪಾಲೆ ಸಿಂಹ ಪಾಲಾಗಿರುತ್ತೆ. ಸೊ ಇದಕ್ಕೆ ಕಡಿವಾಣ ಬೀಳಬೇಕು ಅನ್ನೋದು ರಮೇಶ್ ಕುಮಾರ್ ಅವರ ಒಂದು ಆಶಯವಾಗಿದೆ. ಇದರಿಂದಾಗಿ ಹಲವಾರು ರೀತಿಯಾದಂತಹ ಸಾಮಾಜಿಕ ಅಸಮತೋಲನ ಏನಿದೆ ಅವೆಲ್ಲವೂ ನಿವಾರಣೆ ಆಗುತ್ತೆ ಅನ್ನೋದು ಅವರ ಒಂದು ಒಪಿನಿಯನ್ ಆಗಿದೆ. ಆದರೆ ಇದರ ಜೊತೆಗೆ ಈಗ TB ಜಯಚಂದ್ರ ಅವರು ಹೇಳೋ ಪ್ರಕಾರ ಇದಕ್ಕೆ ಟ್ಯಾಕ್ಸ್ ಹಾಕಬೇಕು. 5 ಲಕ್ಷಕ್ಕಿಂತ ಹೆಚ್ಚು ಹಣವನ್ನ ಈ ಮದುವೆಗೆ ಖರ್ಚು ಮಾಡಿದ್ರೆ ಅಥವಾ 1000 ಜನಕ್ಕಿಂತ ಹೆಚ್ಚಿನ ಜನ ಆ ವಿವಾಹದಲ್ಲಿ ಭಾಗಿಯಾಗಿದ್ರೆ ಅದಕ್ಕೆ ಕಡಿವಾಣ ಹಾಕಬೇಕು. ಜೊತೆಗೆ ಟ್ಯಾಕ್ಸ್ ಅನ್ನ ಯಾಕೆ ಹಾಕಬಾರ್ದು ಅನ್ನೋ ಒಂದು ಆಲೋಚನೆ ನಮ್ಮಲ್ಲಿದೆ. ಇದಕ್ಕೆ ಒಂದು ಸೂಕ್ತ ರೀತಿಯಲ್ಲಿ ಕಾನೂನನ್ನ ನಾವು ಈಗಾಗಲೇ ಮಾಡೋದಕ್ಕೆ ಯೋಚನೆಯನ್ನ ಮಾಡ್ತಾ ಇದ್ದೀವಿ ಅಂತ ಕೂಡ TB ಜಯಚಂದ್ರ ಹೇಳಿದ್ರು. ಸೊ BS ಯಡಿಯೂರಪ್ಪ ಅವರ ಮಗಳ ಒಂದು ವಿವಾಹದ ಸಂದರ್ಭವನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಗಣ್ಯಾತಿ ಗಣ್ಯರು ಅಲ್ಲಿಗೆ ಆಗಮಿಸಿದ್ರು. ಯಾವ ರೀತಿ ಇತ್ತು ಆ ವೈಭೋಗ ಅನ್ನೋದನ್ನ ಕೂಡ ನೀವು ನೋಡಬಹುದಾಗಿದೆ. ಸರ್, ಸಾಮಾನ್ಯವಾಗಿ ಇವಾಗ ಮದುವೆ ಮಾಡೋರು ಏನು ಹೇಳ್ತಾರೆ, ನಮ್ಮ ಮಕ್ಕಳ ಮದುವೆ ನಮಗೆ ಆಸೆ ಇರುತ್ತೆ, ಅಷ್ಟು ಜನರನ್ನ ಕರೆಸ್ಕೋಬೇಕು, ನಮ್ಮ ಇಡೀ ಕುಟುಂಬನ ಕರೆಸ್ಕೋಬೇಕು, ನಮ್ಮ ಗೆಳೆಯನ ಬಳಗನ ಕರೆಸ್ಕೋಬೇಕು, ನಮ್ಮ ಮಕ್ಕಳನ್ನ ಇದೇ ರೀತಿ ಮದುವೆ ಮಾಡಬೇಕು ಅನ್ನೋ ಕಲ್ಪನೆ ಇರುತ್ತೆ. ನಾವು ಖರ್ಚು ಮಾಡಿ ನಾವು ಮದುವೆ ಮಾಡೋದ್ರಲ್ಲಿ ಏನಿದೆ ಸಮಸ್ಯೆ ಅಂತ? ನಿಮ್ಮ ಮನೆಯವ್ರನ್ನ, ನಿಮ್ಮ ಮಕ್ಕಳನ್ನ ಕರೆಸ್ಕೊಳ್ಳೋಕ್ಕೆ, ನಿಮ್ಮ ನೆಂಟರನ್ನ ಕರೆಸ್ಕೊಳ್ಳೋಕ್ಕೆ ನಮ್ದೇನು ಆಕ್ಷೇಪಣೆ ಇಲ್ಲ. ಊರ್ ಜನರಿಗೆಲ್ಲ ಕರೆಸ್ತಿರಲ್ಲ, ದೇಶದಲ್ಲಿರೋರಿಗೆಲ್ಲ ಯಾಕೆ ಕರೆಸ್ತೀರಿ? ಶೋ ಮಾಡಕ್ಕ? ಮದುವೆ ಅಂದರೆ ಏನು? ಮದುವೆ ಅಂದರೆ ಅದರ ಅರ್ಥ ಏನು? ಎಲ್ಲಿಂದ ತರ್ತೀರಿ ದುಡ್ಡು? ಎಲ್ಲಿ ಸಂಪಾದನೆ ಮಾಡಿದ್ರಿ? ಯಾವಾಗ ಇನ್ಕಮ್ ಟ್ಯಾಕ್ಸ್ SSC ಆದ್ರಿ? ಎಲ್ಲಿಂದ ಬಂತು ಈ ಹಣ? ಒಡವೆ, ವಜ್ರ, ವೈಡೂರ್ಯ, 26 ವೆರೈಟಿ ಊಟ, ಆ ಮ್ಯೂಸಿಕ್ಕು, ಆ ಶಾಮಿಯಾನ, ಪೆಡ್ಡಾಲ್ಗಳು, ಯಾಕೆ? ಮಾನ ಮರ್ಯಾದೆಯಿಂದ ಬದುಕೋನ ಅಣಗಿಸೋದಕ್ಕೆ? ಅವ್ರಿಗೆ ಆಸೆ ಇಲ್ವಾ? ಈ ದೇಶದ ಸ್ವತ್ತೆಲ್ಲ ನಿಮ್ಮ ಅಪ್ಪಂದ?
ಎಸ್, ನಿಮ್ಮ ಜೊತೆ ನಾನು ಮತ್ತಷ್ಟು ಮಾತಾಡ್ತೀನಿ ವೀಕ್ಷಕರೇ. ಈ ವಿಷಯದ ಬಗ್ಗೆ ಇನ್ನಷ್ಟು ಚರ್ಚೆಯನ್ನು ನಾವು ಮುಂದುವರಿಸ್ತೀವಿ. ಆದರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.